ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವು ಚೆನ್ನಾಗಿದ್ದೀವಿ. ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಸೋಯಾಬೀನ್ ಬೋಂಡ ಮಾಡೋಣ ಅಂತ ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಸೋಯಾಬೀನ್ ನೆನೆಸಿ ಹಾಫ್ ಆನ್ ಅವರ್ ತೊಗೊಂಡು ಗಟ್ಟಿ ನೀರಲ್ಲಿ ತೊಳೆದ್ಬಿಟ್ಟು ಹಿಂಡ್ಕೊಂಡು ಒಂದು ಬಟ್ಲಿಗೆ ಹಾಕೋಬೇಕು. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ರುಬ್ಕೊಂಡು ತೊಗೊಬೇಕು. ಆಮೇಲೆ ರುಬ್ಕೊಂಡು ತೊಗೊಂಡಿರೋದು ಪೇಸ್ಟನ್ನ ತೆಗ್ದು ಸೋಯಾಬೀನ್ಗೆ ಹಾಕ್ಬಿಟ್ಟು ಮೊಸರು, ಅರಿಶಿನ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಉಪ್ಪು, ಕಡಲೆ ಹಿಟ್ಟು, ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ಒಂದು 10 ಮಿನಿಟ್ಸು. ಆಮೇಲೆ ತೆಗ್ದು ಅದನ್ನು ರುಬ್ಕೊಂಡು ಇನ್ನೂ ತೆಳು ಅನಿಸಿದ್ರೆ ಕಡಲೆ ಹಿಟ್ಟು ಹಾಕೊಬೋದು. ಇಲ್ಲಿ ನಂಗೆ ಸ್ವಲ್ಪ ತೆಳು ಅನಿಸ್ತಿತ್ತು, ಅದಕ್ಕೆ ನಾನು ಕಡಲೆ ಹಿಟ್ಟು ಹಾಕ್ಕೊಂಡೆ. ಮತ್ತು ಈರುಳ್ಳಿ, ಸಣ್ಣಗೆ ಹಚ್ಚಿರೋ ಈರುಳ್ಳಿ ಹಾಕ್ಕೊಂಡೆ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ರುಚಿ ಬೇಕಾದರೆ ನೀವು ಅವಾಗ ಹಾಕಿಲ್ಲ ಅಂದರೆ ಇವಾಗ ಹಾಕೋಬೋದು. ಚಿಲ್ಲಿ ಪೌಡ್ರು ಇನ್ನು ಸ್ವಲ್ಪ ಬೇಕಾದರೂ ಹಾಕೋಬೋದು. ಬೋಂಡ ಮಾಡೋ ಥರನೇ, ಬೋಂಡದ ಥರನೇ ಅದನ್ನು ಬಿಟ್ಕೊಂಡ್ರೆ ಆಯಿತು ಫ್ರೆಂಡ್ಸ್. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ಸಪೋರ್ಟಿಂಗ್.